ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲಾಗುತ್ತಿರುವ ಸಿಇಟಿ 2025 ಯುಜಿ ಸಿಇಟಿ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಅಗತ್ಯ ಮಾಹಿತಿಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಾವು ಮಾಡುತ್ತಿದ್ದೇವೆ. ಮೊದಲನೆಯದಾಗಿ ಸುಮಾರು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಬಯಸುತ್ತಿರುವ ಸಿಇಟಿ ಅಭ್ಯರ್ಥಿಗಳು ಸ್ಯಾಟ್ಸ್ ನಂಬರ್ ಅಲ್ಲಿ ಸಮಸ್ಯೆ ಇದೆ, ನಮೂದಿಸಲು ಸಮಸ್ಯೆ ಇದೆ ಅಂತ ಹೇಳಿ ಪ್ರಾಧಿಕಾರಕ್ಕೆ ಸಂಪರ್ಕ ಮಾಡುತ್ತಿದ್ದಾರೆ. ದೂರವಾಣಿ ಮುಖಾಂತರ ಹಾಗೂ ಖುದ್ದಾಗಿ ಬಂದು ಸಮಸ್ಯೆಯನ್ನು ನಮ್ಮ ಬಳಿ ಹೇಳಿಕೊಳ್ಳುತ್ತಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಆ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಈ ಮಾಹಿತಿಯನ್ನು ಅವರಿಗೆ ತಿಳಿಸಲಾಗುತ್ತಿದೆ. ಸ್ಯಾಟ್ಸ್ ಸಂಖ್ಯೆ ಏನು ಅಂತ ಹೇಳಬೇಕು ಅಂತಂದ್ರೆ, ಈ ಸ್ಯಾಟ್ಸ್ ನಂಬರು ಸ್ಟೂಡೆಂಟ್ಸ್ ಆಟ್ರಿಬ್ಯೂಟ್ ನಂಬರ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರದ್ದು ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಏನಿರುತ್ತೆ ಅದು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಒಂದು ಕೋಡ್ ಇರುತ್ತೆ, ಆ ಸಂಬಂಧಪಟ್ಟ ಶಾಲೆಯಿಂದ ಒಂದು ಕೋಡ್, ಡೈಸ್ ಕೋಡ್ ಅಂತ ಹೇಳ್ತಾರೆ. ಅದನ್ನ ಸಂಬಂಧಪಟ್ಟ ಶಾಲೆನವರು ಬಿಇಒಗಳಿಗೆ ರವಾನೆ ಮಾಡಿ ಅಪ್ಡೇಟ್ ಮಾಡಿರುತ್ತಾರೆ. ಅಭ್ಯರ್ಥಿಗೆ ಅದು ಸ್ಯಾಟ್ಸ್ ನಂಬರ್ ಆಗಿ ನೀಡಿರುತ್ತಾರೆ. ಸ್ಟೇಟ್ ಸಿಲೆಬಸ್ ಅಭ್ಯರ್ಥಿಗಳಿಗೆ ಒಂದೇ ಸ್ಯಾಟ್ಸ್ ನಂಬರ್ ಇರುತ್ತದೆ. ಅಂದ್ರೆ SSLC ಸರ್ಟಿಫಿಕೇಟ್ ಅವ್ರು ಪಾಸ್ ಆಗಿರುತ್ತಾರಲ್ಲ, ಅದ್ರ ರಿಜಿಸ್ಟರ್ ನಂಬರ್ ಮೇಲೆ ಟಾಪ್ ಆಫ್ ದಿ ಕಾರ್ನರ್ ಅಲ್ಲಿ ಟಾಪ್ ಅಲ್ಲಿ ಇರುತ್ತೆ ಅವ್ರ ಸ್ಯಾಟ್ಸ್ ನಂಬರ್ ಏನು ಅಂತ. ಅವ್ರು ಅದನ್ನ ಎಂಟ್ರಿ ಮಾಡಿದ ತಕ್ಷಣ ಎಲ್ಲ ಅವರು 1ನೇ ತರಗತಿಯಿಂದ SSLC ವರೆಗೂ 10ನೇ ತರಗತಿವರೆಗೂ ಏನೇನ್ ಪರೀಕ್ಷೆ, ಏನೇನ್ ವಿದ್ಯಾಭ್ಯಾಸ ಯಾವ ಶಾಲೆಗಳಲ್ಲಿ ಮಾಡಿರ್ತಾರೆ ಅದ್ರ ಎಲ್ಲಾ ಮಾಹಿತಿನೂ ಅದನ್ನು ನಾವು ಒದಗಿಸ್ಕೊಳ್ಬಹುದು. ಆಟೋಮೆಟಿಕ್ ಆಗಿ ಅದು ಫೆಚ್ ಆಗುತ್ತೆ. ಅರ್ಜಿ ಹಾಕ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಅದು ನಾವು ಪಡ್ಕೊಳ್ತೀವಿ. ಕೆಲವು ಮಕ್ಕಳಿಗೆ ಏನ್ ಸಮಸ್ಯೆ ಆಗ್ತಿದೆ ಅಂದ್ರೆ, ಕೆಲವು ಶಾಲೆಗಳು ಅದನ್ನ ಸರಿಯಾಗಿ ಅಪ್ಡೇಟ್ ಮಾಡಿರುವುದಿಲ್ಲ. 1ನೇ ತರಗತಿದು ಅಪ್ಡೇಟ್ ಮಾಡಿಲ್ಲ, 3ನೇ ತರಗತಿದು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿ ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನ. ಅವ್ರಿಗೆ ನಾವು ಹೇಳಬೇಕಾಗಿರೋ ಅಗತ್ಯ ಮಾಹಿತಿ ಏನಂತಂದ್ರೆ, ಮುಖ್ಯವಾದ ಮಾಹಿತಿ, ಆತರ ಸಮಸ್ಯೆ ಎದುರಿಸ್ತಕ್ಕಂತ ಮಕ್ಕಳು ಏನ್ ಮಾಡ್ಬೇಕು ಅಂತಂದ್ರೆ, CPI ಅಂತಿದೆ KR ಸರ್ಕಲ್ ಅಲ್ಲಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಲ್ಲಿ ಅವರು ಖುದ್ದಾಗಿ ಹೋಗಿ ಇದನ್ನ ಅವ್ರಿಗೆ ಈ ತರ ಆಗ್ತಾ ಇರೋ ಸಮಸ್ಯೆನ ಹೇಳಿದ್ರೆ ನಿಮ್ ಸ್ಯಾಟ್ಸ್ ನಂಬರ್ ಡೀಟೇಲ್ಸ್ ಎಲ್ಲ ಅವರು ಡಿಲೀಟ್ ಮಾಡ್ತಾರೆ. ಆಟೋ ಡಿಲೀಟ್ ಅಂತ ಇರುತ್ತೆ, ಅವ್ರಿಗೆ ಆಪ್ಷನ್ ಇರುತ್ತೆ, ಅದನ್ನ ಅವ್ರು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡ್ ಕೂಡಲೇ ಏನಾಗುತ್ತೆ ಅಂತಂದ್ರೆ, ನೀವು ವಾಪಸ್ ನಿಮ್ಮ ಅರ್ಜಿಗೆ ಲಾಗಿನ್ ಆಗ್ಬಹುದು. ನಾವು 20-21ನೇ ತಾರೀಕುವರೆಗೂ ಎನ್ ನಂಬರ್ ಆಫ್ ಟೈಮ್ಸ್, ಎಷ್ಟು ಸಲ ಬೇಕಾದ್ರೂ ನೀವು ಲಾಗಿನ್ ಆಗಿ ಎಡಿಟ್ ಮಾಡ್ಕೋಬಹುದು. ಆ ಅವಕಾಶ ಮಾಡಿಕೊಟ್ಟಿದೀವಿ. ಈ ತರ ಸಮಸ್ಯೆ ಎದುರಿಸ್ತಾರೆ ಅಂತ ಹೇಳಿ, ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಸೊ ನೀವು ಮತ್ತೆ ಲಾಗಿನ್ ಆಗಿ ನಿಮ್ಮ ಅಗತ್ಯ ಮಾಹಿತಿಗಳನ್ನ ದಾಖಲಿಸಿ, ಲಾಗಿನ್ ಡೀಟೇಲ್ಸ್, ಅಪ್ಲಿಕೇಶನ್ ನಂಬರು, ಆಮೇಲೆ ನಿಮ್ಮ ಪಾಸ್ವರ್ಡ್ನೆಲ್ಲ ಹಾಕಿ ಮತ್ತೆ ಲಾಗಿನ್ ಆಗಿ ಮ್ಯಾನ್ಯುಯಲಿ ಎಂಟ್ರಿ ಮಾಡ್ಕೋಬಹುದು. ಮ್ಯಾನ್ಯುಯಲಿ ಹೇಗೆ ಅಂತಂದ್ರೆ, ನೀವು ಪಾಸ್ ಆದ ಎಷ್ಟನೇ ಕ್ಲಾಸು, 1ನೇ ಕ್ಲಾಸು, ಆಮೇಲೆ ನೀವು ಯಾವ ವರ್ಷದಲ್ಲಿ ಓದಿದ್ದೀರಾ, ಆಮೇಲೆ ನಿಮ್ದು ಟೈಪ್ ಆಫ್ ಸಿಲೆಬಸ್, ಸ್ಟೇಟ್ ಸಿಲೆಬಸ್, CBSE ಅವ್ರ ICSE ಆತರ ಸೆಲೆಕ್ಟ್ ಮಾಡ್ಕೋಬಹುದು. ಸಾಮಾನ್ಯ ಸ್ಟೇಟ್ ಸಿಲೆಬಸ್ ಅಂತ ನಾವು ಹೇಳ್ತಾ ಇರೋದು, ಸ್ಟೇಟ್ ಸಿಲೆಬಸ್ ಮಕ್ಕಳು ಸ್ಟೇಟ್ ಸಿಲೆಬಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ತೇರ್ಗಡೆ ಆದ ವರ್ಷ, ಬಿಗಿನಿಂಗ್ ಆಫ್ ದ ಇಯರ್ ಅಂತ ಇರುತ್ತೆ, ನಾಟ್ ದಟ್ ಬಿಗಿನಿಂಗ್ ಆಫ್ ದ ಇಯರ್, ಅದು ತೇರ್ಗಡೆ ಆದ ವರ್ಷ ಅಂತ ಇರುತ್ತೆ. ತೇರ್ಗಡೆ ನೀವು ಯಾವಾಗ ಪಾಸ್ ಔಟ್ ಆಗಿರ್ತೀರಾ ಆ ವರ್ಷ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಸೇರಿರೋದು 2016 ಅಂತಂದ್ರೆ ನೀವು 1ನೇ ಕ್ಲಾಸ್ ಮುಗಿಸಿರೋದು 2017 ಆಗಿರುತ್ತೆ. ಸೊ ನೀವು ಪಾಸ್ಟ್ ಇಯರ್ ಮಾತ್ರ ಹಾಕ್ಬೇಕು, 2017 ಅಂತ. ನೀವು ಆ ಪರೀಕ್ಷೆಯನ್ನ ಬರ್ದಿ ಮುಗಿಸಿ ಆಚೆ ನೆಕ್ಸ್ಟ್ ತರಗತಿಗೆ ಹೋಗ್ತಕ್ಕಂತ ವರ್ಷನ್ ಮಾತ್ರ ಹಾಕ್ಬೇಕು, ಪಾಸ್ಟ್ ಇಯರ್ ಮಾತ್ರ ಹಾಕ್ಬೇಕು, ಜಾಯಿಂಟ್ ಇಯರ್ ಹಾಕೋಂಗಿಲ್ಲ. ಅದನ್ನ ಎಂಟ್ರಿ ಮಾಡಿ ಅದರ್ಸ್ ಅಂತ ಆಪ್ಷನ್ ಇರುತ್ತೆ. ಅದರ್ಸ್ ಅಂತ ಕೆಳಗಡೆ ಕ್ಲಿಕ್ ಮಾಡಿದಾಗ ನೀವು ಮ್ಯಾನ್ಯುಯಲಿ ನಿಮ್ಮ ಶಾಲೆ ಹೆಸರನ್ನ ಹಾಕ್ಬಹುದು. ಇದೇ ತರ 10ನೇ ತರಗತಿವರೆಗೂ ನೀವು ಎಂಟ್ರಿ ಮಾಡ್ಕೊಂಡ್ ಬಂದ್ರೆ ಡೀಟೇಲ್ಸ್ 11, 12 ಸೇರಿಸಿ ನೀವು ಎಂಟ್ರಿ ಮಾಡ್ಕೊಂಡ್ ಬಂದ್ರೆ ಎಲ್ಲಾ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಅಪ್ಲಿಕೇಶನ್ ಅವೆಲ್ಲ ಡೀಟೇಲ್ಸ್ ಇರುತ್ತೆ. ಅಲಾಂಗ್ ವಿತ್ ಕ್ಲೈಮ್ ಸರ್ಟಿಫಿಕೇಟ್ ಅಲ್ಲೂ ಎಂಟ್ರಿ ಇರುತ್ತೆ. ಕ್ಲೈಮ್ ಸರ್ಟಿಫಿಕೇಟ್ ಅಲ್ಲಿ ಏನಂದ್ರೆ, ಸ್ಯಾಟ್ಸ್ ನಂಬರ್ ಆಗಿ ಆಟೋ ಫೆಚ್ ಆಗಿ ಎಲ್ಲ ಕರೆಕ್ಟ್ ಆಗಿ ನೀವು ಓದಿರೋ ಅಷ್ಟು ವರ್ಷ ಫೆಚ್ ಆಗಿದ್ರೆ ನೀವು ಕಾಲೇಜನ್ನ ಅಪ್ರೋಚ್ ಮಾಡಿ ಮತ್ತೆ ನೀವು ಸ್ಟಡಿ ಡೀಟೇಲ್ಸ್ ವೆರಿಫೈ ಮಾಡಿಸ್ಕೊಳ್ತಕ್ಕಂತ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಆತರ ಫೆಚ್ ಆಗದೆ ಇರೋರಿಗೆ, ಅಂದ್ರೆ ಈ ತರ ಮ್ಯಾನ್ಯುಯಲಿ ಎಂಟ್ರಿ ಮಾಡಿದವ್ರು ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಪಾಸ್ಟ್ ಯಾವ ಸೆಕೆಂಡ್ PUC ಎಲ್ಲಿ ಮುಗಿಸಿರ್ತೀರಾ ನೀವು 12ನೇ ಕ್ಲಾಸ್ನ, ಅದೇ ಸಂಸ್ಥೆನಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಅವರು ವೆರಿಫೈ ಮಾಡ್ಕೊಡ್ತಾರೆ ಎಲ್ಲ ಸ್ಟಡಿ ಡೀಟೇಲ್ಸ್, ನಿಮ್ದು ನೀವು ಏನೇನು ಶಿಕ್ಷಣ ಮಾಹಿತಿ ಏನೇನಿರುತ್ತೆ, ನೀವು ಎಲ್ಲಿಂದ ಎಲ್ಲಿವರೆಗೂ ಓದಿರ್ತೀರಾ ಅದನ್ನ ನೋಡಿ ಅವ್ರು ವೆರಿಫೈ ಮಾಡ್ಕೊಳ್ತಾರೆ. ಇನ್ನೊಂದು ಅಗತ್ಯವಾದ ಮಾಹಿತಿ ಏನಂದ್ರೆ, ಅಲ್ಲಿ ಮ್ಯಾನ್ಯುಯಲಿ ಈ ತರ ಆಗಿರೋದ್ರಿಂದ ನಿಮ್ ಸ್ಟಡಿ ಸರ್ಟಿಫಿಕೇಟ್
ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕಾಗುತ್ತೆ. ನೀವು ಇಷ್ಟೇ ಎಲ್ಲೆಲ್ಲಿ ಓದಿದ್ದೀರಾ, ಯಾವ ಶಾಲೆನಲ್ಲಿ ಓದಿದ್ದೀರಾ, ಇದೆಲ್ಲ ಸ್ಟಡಿ ಸರ್ಟಿಫಿಕೇಟ್ನ ನೀವು ತಗೊಂಡು ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಅವ್ರ ಗಮನಕ್ಕೆ ತಂದಾಗ ಅದನ್ನ ವೆರಿಫೈ ಮಾಡಿ ಅವರು ಸ್ಟಡಿ ಡೀಟೇಲ್ಸ್ನ ಎಸ್ ಅಂತ ಹೇಳಿ ನಮೂದಿಸ್ತಾರೆ. ನೋಡಿ, ಒಂದು ಗಮನದಲ್ಲಿ ಇಟ್ಕೊಳ್ಳಿ, 10 ವರ್ಷ ಕಡ್ಡಾಯ ಯಾರಿಗೆ? ಗ್ರಾಮೀಣ ಅಭ್ಯರ್ಥಿಗಳು ಯಾರು ಕೋಟಾ ಕ್ಲೈಮ್ ಮಾಡ್ತಾ ಇರೋ ಅವ್ರಿಗೆ, ಆಮೇಲೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ. ಗ್ರಾಮೀಣ ಅಭ್ಯರ್ಥಿಗಳಲ್ಲಿ GM ಅಂತಿದ್ರೆ ಅವರು ಕಡ್ಡಾಯವಾಗಿ ಮೇಲುಸ್ತರಕ್ಕೆ ಸೇರಿಲ್ಲದ ದೃಢೀಕರಣ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಕ್ರಮ ಆಗಿರುತ್ತೆ. ನಿಮ್ಗೆ ಅದನ್ನ ಯಾರು ಕೊಡ್ತಾರೆ? ಸಂಬಂಧಪಟ್ಟ ತಹಶೀಲ್ದಾರ್ ಕಚೇರಿನ ತಾವು ಭೇಟಿ ಮಾಡಿ ನೀವು ಅಗತ್ಯ ಮಾಹಿತಿ ಸಲ್ಲಿಸಿದ್ರೆ ಅವರು ನಿಮ್ಗೆ ಅದನ್ನ ಪರಿಶೀಲನೆ ಮಾಡಿ ಒದಗಿಸ್ಕೊಡ್ತಾರೆ. ಮೇಲುಸ್ತರಕ್ಕೆ ಸೇರಿದ ದೃಢೀಕರಣ ಪ್ರಮಾಣ ಪತ್ರ NCLC ಸರ್ಟಿಫಿಕೇಟ್ ಅಂತಾರೆ, ಅಂದ್ರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್, ಅದನ್ನ ಅವ್ರು ಕೊಡ್ತಾರೆ. ಸೊ ನೀವು ಅದನ್ನ ಪಡ್ಕೊಳ್ಬೇಕು GM ಅವ್ರಿಗೆ. ವೇರಾಸ್ ಬೇರೆ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3A 3B 2A 2B ಆ ತರ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿದ ದೃಢೀಕರಣ ಪ್ರಮಾಣ ಪತ್ರ ಪಡ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ನಿಮ್ಗೆ ಆಲ್ರೆಡಿ ನಿಮ್ 3A 3B 2A 2B ಕ್ಯಾಟಗರಿ ಸರ್ಟಿಫಿಕೇಟ್ ಅಲ್ಲೇ ನಿಮ್ಮ ಆದಾಯನೂ ಉಲ್ಲೇಖ ಆಗಿರುತ್ತೆ, ನಿಮ್ಮ ಜಾತಿನೂ ಉಲ್ಲೇಖ ಆಗಿರುತ್ತೆ. ಸೊ ನಿಮ್ಗೆ ಅವಶ್ಯಕತೆ ಇರಲ್ಲ. ಇದು ಯಾರಿಗೆ ನಾನು ಹೇಳ್ತಾ ಇರೋದು ಅಂದ್ರೆ, ರೂರಲ್ ಕೋಟಾ ಕನ್ನಡ ಮೀಡಿಯಂ ಕ್ಲೈಮ್ ಮಾಡೋರು 10 ವರ್ಷ ಕಡ್ಡಾಯವಾಗಿ ಓದಿರ್ಬೇಕು, ಪ್ಲಸ್ ಅವ್ರಿಗೆ BEO ಸೈನ್ ಆಗಿರ್ಬೇಕು. BEO ಸೈನು ನಿಮ್ ಸಂಬಂಧಪಟ್ಟ ಶಾಲೆಯವ್ರನ್ನ ಸಂಪರ್ಕಿಸಿದ್ರೆ, ನೀವು ಎಲ್ಲ ಓದಿರ್ತೀರಾ, ಅವ್ರು ಹೇಳ್ತಾರೆ ನೀವು ಅಲ್ಲಿ ಹೋಗಿ BEO ಗಮನಕ್ಕೆ ತಂದು ಅದು ರುಜು ಮಾಡಿಸ್ಕೋಬೇಕು, ಸೀಲ್ ಆಗಿರ್ಬೇಕು. ಅದನ್ನ ತಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ ರೂರಲ್ ಕೋಟಾ ಕನ್ನಡ ಮೀಡಿಯಂ ಕ್ಲೈಮ್ ಆಗೋದು. ಇಲ್ಲ ಅಂತಂದ್ರೆ ಕ್ಲೈಮ್ ಆಗಲ್ಲ. ಅದನ್ನ ಇದು ಅಗತ್ಯವಾಗಿರ್ತಕ್ಕಂಥ ಮಾಹಿತಿ ಹಾಗೂ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಗಮನದಲ್ಲಿ ಇಟ್ಕೋಬೇಕು ಅಭ್ಯರ್ಥಿಗಳು. ಇನ್ನೊಂದು, CBSE ICSE ಮಕ್ಕಳು SATS ನಂಬರ್ ಹಾಕೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಅದು ಕಡ್ಡಾಯವಾಗಿರುವುದಿಲ್ಲ. ಯಾಕಂದ್ರೆ ನೀವು ಕಡ್ಡಾಯವಾಗಿ ಹೋಗಿ ನಿಮ್ದು ವೆರಿಫೈ ಮಾಡಿಸ್ಕೊಳ್ಳೇಬೇಕಾಗುತ್ತೆ. PU ಕಾಲೇಜಲ್ಲಿ ನೀವು ಎಲ್ಲಿ ಮುಗಿಸಿರ್ತೀರಾ ಅಲ್ಲಿ. ಸೊ ನೀವು ಮ್ಯಾನ್ಯುಯಲಿನೇ ಎಂಟ್ರಿ ಮಾಡಬೇಕು. ಮ್ಯಾನ್ಯುಯಲಿ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿದ್ಮೇಲೆ ಕ್ಲೈಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸ್ಟೇಟ್ ಇರ್ಬೋದು, CBSE ಮಕ್ಕಳು ಇರ್ಬೋದು, ICSE ಮಕ್ಕಳು. ಕ್ಲೈಮ್ ಸರ್ಟಿಫಿಕೇಟ್ ಅಲ್ಲಿ ನೀವು ಎಷ್ಟು ವರ್ಷ ಓದಿರ್ತೀರಾ, ಕ್ಲೈಮ್ ಮಾಡಿರ್ತೀರಾ, ಸ್ಟಡಿ ಇಯರ್ಸ್ ಅದರಲ್ಲಿ ಉಲ್ಲೇಖ ಆಗಿರುತ್ತೆ. 10 ವರ್ಷ, 11 ವರ್ಷ, 12 ವರ್ಷ, 7 ವರ್ಷ. 7 ವರ್ಷ ಕಡ್ಡಾಯ ನಮ್ಮ CET ರೂಲ್ಸ್ಗಳ ಪ್ರಕಾರ. 7 ವರ್ಷ ಏನು ಕಡ್ಡಾಯ ಅಂತಂದ್ರೆ 7 ವರ್ಷ ಓದಿರ್ಬೇಕು. ಅದರಲ್ಲಿ ಬೋರ್ಡ್ ಎಕ್ಸಾಮ್ SATS ನಂಬರ್ ಕುರಿತಾದ